ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭೋದಯ ಸ್ನೇಹಿತರೆ. ಸಿನಿಮಾ ಕಾಸ್ಟ್ ನ ಲಿಂಗರಾಜ್ ಕೊಟ್ಟೂರ್ ಮಾಡುವ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳು ಸ್ನೇಹಿತರೆ ಹೇಳ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ವಿಚಾರ ಬಂದ್ಬಿಟ್ಟು ತುಂಬಾ ಜನ ಒಂದು ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮತ್ತು ಫೋಟೋ ವೈರಲ್ ಆಗ್ತಿರೋದಕ್ಕೆ ಒಂದು ಖುಷಿ ವಿಚಾರ ಯಾವ್ದಪ್ಪ ಅಂತಂದ್ರೆ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು ಯಾವ ವಿಚಾರದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಈಗಾಗ್ಲೇ ಅಂತ ಹೇಳ್ಬಿಟ್ಟು. ಕೆಡಿ ಸೆಟ್ ನಲ್ಲಿ ಸುದೀಪ್ ಸರ್ ಒಂದು ಎಂಟ್ರಿ. ಏನಿದು ಮ್ಯಾಟ್ರು? ತುಂಬಾ ಜನ ತುಂಬಾ ವಿಡಿಯೋಗಳು ಮಾಡಿ ಸುದೀಪ್ ಸರ್ ಆಕ್ಟಿಂಗ್ ಮಾಡ್ತಾರೆ, ಸುದೀಪ್ ಸರ್ ಗೆಸ್ಟ್ ಅಪಿಯರೆನ್ಸ್ ಅಂತ ಆ ಒಂದು ಅಪ್ಡೇಟ್ ಬಗ್ಗೆ ನನಗ್ ಗೊತ್ತಿರೋದನ್ನ ನಾನು ಹೇಳ್ಬೇಕು ಅಂತ ಬಂದಿದ್ದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಇರ್ಬೋದು ಅಥವಾ ಇಲ್ದೇನು ಇರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು 50-60% ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸುದೀಪ್ ಸರ್ ಈ ಸಿನಿಮಾ ಒಂದು ಕೆಡಿ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳಿದ್ರು. ನಾನು ಕೂಡ ಹೇಳ್ತಾ ಇದ್ದೆ ಸ್ನೇಹಿತರೆ, ಒಂದು ಒಳ್ಳೆ ವಿಭಿನ್ನವಾದ ಸ್ಟೋರಿನಲ್ಲಿ ಸರ್ ಒಂದು ಎಂಟ್ರಿ ಕೊಡ್ತಾ ಇದಾರೆ. ಅದು ಒಳ್ಳೆ ಒಂದು ಹೇರ್ ಸ್ಟೈಲ್ ಮುಖಾಂತರ ಒಂದು ವಿಭಿನ್ನ ಗೆಟಪ್ ನಲ್ಲಿ ಕಾಣಿಸ್ತಾ ಇದಾರೆ. ಬಹು ತಾರಾ ಬಳಗವನ್ನ ಹೊಂದಿರುವಂತ ಕೆಡಿ ಸಿನಿಮಾದಲ್ಲಿ ಸುದೀಪ್ ಸರ್ ಎಂಟ್ರಿ ಮತ್ತೆ ಒಂದು ಅದ್ಭುತವಾಗಿರ್ತತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಮತ್ತೆ ಆ ಮಟ್ಟಕ್ಕೆ ಪ್ರೇಮ್ ಸರ್ ತೋರಿಸ್ತಾರೆ ಅನ್ನೋದು ಒಂದ್ ಗೊತ್ತಿರೋದೆ. ಹಾಗೇನೆ ಈಗಾಗ್ಲೇ ಸಿನಿಮಾ ನೀವೆಲ್ಲರೂ ಕೆಡಿ ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಗಳನ್ನ ತಿಳ್ಕೊಂಡಿದೀರಾ. ಟೀಸರ್ ರಿಲೀಸ್ ಆಗಿದೆ ಆಲ್ರೆಡಿ, ಸಾಂಗ್ ಕೂಡ ಫುಲ್ ಹಿಟ್ ಆಗಿದಾವೆ. 2-3 ಸಾಂಗ್ಗಳು ಏನಾಗ್ಬಿಟ್ಟಿದಾರೆ, ಎಲ್ಲಾ ಸಾಂಗ್ಸ್ ಆಲ್ಮೋಸ್ಟ್ ಆಲ್ ಹಿಟ್ ಆಗ್ಬಿಟ್ಟದಾವು. ಇನ್ನೇನಿಗೆ ಟ್ರೇಲರ್ ಮತ್ತೆ ಸಿನಿಮಾ. ಈ ಟ್ರೇಲರ್ ಯಾವ ರಿಲೀಸ್ ಆಗ್ಬಹುದು ಅಂತಂದ್ರೆ ಸ್ನೇಹಿತರೆ, ಒಂದು ದಸರಾ ಹಬ್ಬದ ಟೈಮ್ ನಲ್ಲಿ ಟ್ರೇಲರ್ ರಿಲೀಸ್ ಮಾಡಬಹುದು, ಸಿನಿಮಾನ ದೀಪಾವಳಿ ರಿಲೀಸ್ ಮಾಡೋ ಪ್ಲಾನ್ ಮಾಡಬಹುದು. ಇಲ್ಲ ಅಂತಂದ್ರೆ ಈ ಮಂತ್ ಎಂಡ್ ನಲ್ಲಿ ಸಿನಿಮಾದ ಟ್ರೈಲರ್ ನ ರಿಲೀಸ್ ಮಾಡೋ ಪ್ಲಾನ್ ಮಾಡಬಹುದು. ಒಂದು ದಸರಾ ಹಬ್ಬಕ್ಕೆ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ ಕೂಡ ಮಾಡಬಹುದು. ಬಟ್ ಸಿನಿಮಾ ತಂಡದಿಂದ ಸುದೀಪ್ ಸರ್ ಬಂದಿರೋದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿಗೆ ಒಂದು ಖಾತ್ರಿ ಆಗ್ಬಿಡ್ತು. ಏನಪ್ಪಾ ಅಂತಂದ್ರೆ ಇದೇ ಸ್ವಲ್ಪ ದಿವಸಗಳ ಕೆಳಗೆ ಧ್ರುವ ಸರ್ಜಾ ಸರ್ ಜೊತೆಗೆ ದರ್ಶನ್ ಸರ್ ಫೋಟೋ ತೆಗೆಸ್ಕೊಂಡಿದ್ದು ಒಂದು ವೈರಲ್ ಆಗಿದ್ದಕ್ಕೆ ಕೆಡಿ ಸಿನಿಮಾದಲ್ಲಿ ದರ್ಶನ್ ಸರ್ ಸಿನಿಮಾ ಮಾಡ್ತಾರೆ ಅಂತ ತುಂಬಾ ಜನ ಮಾತಾಡ್ಕೊಂಡಿದ್ರು. ಅದು ತುಂಬಾ ಚರ್ಚೆ ಕೂಡ ಆಗಿತ್ತು. ಬಟ್ ಅದನ್ನ ತೆರೆನ ಬ್ರೇಕ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ದರ್ಶನ್ ಸರ್ ಈಗ ಜೈಲಲ್ಲಿ ಹೋಗಿದ್ದಾರೆ. ಈಗ ಸುದೀಪ್ ಸರ್ ಉಳಿದಿರೋದು ಸದ್ಯಕ್ಕೆ ಈಗ ಕಾರಣಾಂತರದಿಂದ. ಇನ್ನೇನು ದರ್ಶನ್ ಸರ್ ಹೋದ್ರು ಕೂಡ ಅವರ ಒಂದು ಸಿನಿಮಾ ಡಿಸೆಂಬರ್ 12th ರಿಲೀಸ್ ಅಂತ ಫಿಕ್ಸ್. ಅದೆಲ್ಲ ಆಯ್ತು. ಈಗ ಸುದೀಪ್ ಸರ್ ಅವರ ಈ ಮಾರ್ಕ್ ಸಿನಿಮಾ ಕೂಡ 25th ರಿಲೀಸ್ ಆಗ್ತಾ ಇದೆ. ಅದ್ರ ಮಧ್ಯೆ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಏನ್ ಪಾತ್ರ ಮಾಡ್ತಾರೆ ಅಲ್ಲೇ ಇರೋದು ಒಂದು ಟ್ವಿಸ್ಟ್. ಯಾಕೆಂತಂದ್ರೆ ಸಿನಿಮಾನ ಟೀಸರ್ ನ ನೋಡಿದಾಗ ಒಂದು ನಮಗ್ ಕಾನ್ಸೆಪ್ಟ್ ಏನಂದ್ರೆ ಸಂಜಯ್ ದತ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಮ್ಯಾಮ್ ಆಗಿರ್ಬೋದು, ಧ್ರುವ ಸರ್ಜಾ ಸರ್ ಆಗಿರ್ಬೋದು, ಅದ್ರ ಜೊತೆಗೆ ರೇಷ್ಮಾ ಅವ್ರಾಗಿರ್ಬೋದು, ಇಷ್ಟೆಲ್ಲ ಒಂದು ತಾರಾ ಬಳಗ ಹೊಂದಿರುವಂತ ಈ ಸಿನಿಮಾ ಯಾವ ಮಟ್ಟಕ್ಕೆ ಒಂದು ಅಂತಂದ್ರೆ ಭಾಗ 1 ಮತ್ತು ಭಾಗ 2 ಕೂಡ ಬಂದು ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಬರಬಹುದು ಅಂತ ನನ್ನ ಅಭಿಪ್ರಾಯ. ಬಹಳಷ್ಟು ಜನ ಆಲ್ರೆಡಿ ಹೇಳೇ ಬಿಟ್ಟಿದ್ದಾರೆ ಬಂದೇ ಬರುತ್ತೆ ಅಂತ. ಆ ಮಟ್ಟಕ್ಕೆ ತಾರಾ ಬಳಗ ಹೊಂದಿದೆ ಮತ್ತೆ ಆ ಮಟ್ಟಕ್ಕೆ ಒಂದು ಸಿನಿಮಾ ಒಂದು ಸ್ಟೈಲ್ ನಲ್ಲಿ ತೋರಿಸ್ಬಿಟ್ಟಿದ್ದಾರೆ ಟೀಸರ್ ನ. ಇನ್ನು ವಿಭಿನ್ನ ಗೆಟಪ್ ನಲ್ಲಿ ರವಿಚಂದ್ರನ್ ಸರ್ ಇದಾರೆ, ಮತ್ತೆ ರಮೇಶ್ ಸರ್ ಇದಾರೆ. ಇನ್ನು ಸುದೀಪ್ ಸರ್ನ ಯಾವ ತರ ಒಂದು ಗೆಟಪ್ ನ ತೋರಿಸ್ತಾರೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ ಸ್ನೇಹಿತರೆ. ನೀವ್ ಯಾರ ಕಾಯ್ತಾ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ನ ತಿಳಿಸಿ ಈ ಸಿನಿಮಾದಲ್ಲಿ ಯಾವ ತರ ಗೆಟಪ್ ನಲ್ಲಿ ಬರ್ತಾರೆ ಅಂತ. ಬಟ್ ಆಲ್ರೆಡಿ ನನಗ್ ಗೊತ್ತಿರಂಗೆ ಒಂದು ಗೆಟಪ್ ಅಲ್ಲ ಆಲ್ರೆಡಿ ಸರ್ ತೋರಿಸ್ಬಿಟ್ಟಿದಾರೆ ಅವರ ಒಂದು ಹೇರ್ ಸ್ಟೈಲ್. ಯಾಕಂದ್ರೆ ವರ್ಷ ಒಂದೊಂದು ಹೊಸ ಸಿನಿಮಾದಲ್ಲಿ ಹೊಸ ಒಂದು ಹೇರ್ ಸ್ಟೈಲ್ ತೋರಿಸಿ ಅವ್ರ ಒಂದು ಅದಕ್ಕಂತಲೇ ಕೆಲವು ಫ್ಯಾನ್ಸ್ ಗಳು ಆಗ್ಬಿಟ್ಟಿದಾರೆ ಸ್ನೇಹಿತರೆ. ಸುದೀಪ್ ಸರ್ ಹೇರ್ ಸ್ಟೈಲ್ಗೆ ಒಂದು ಫ್ಯಾನ್ಸ್ ಆಗ್ಬಿಟ್ಟಿದಾರೆ ಬಹಳಷ್ಟು ಜನ. ಅದ್ರಲ್ಲಿ ನಾನು ಒಬ್ಬನೇ. ಬಟ್ ಹೇಳ್ಬಾರದು ಆದ್ರೂ ಹೇಳ್ತಿದ್ರಿ. ನಾನು ಒಬ್ಬ ಅವ್ರ ಹೇರ್ ಸ್ಟೈಲ್ಗೆ ತುಂಬಾನೇ ಒಂದು ಮೆಚ್ಚುಗೆನ ವ್ಯಕ್ತಪಡಿಸ್ತೀನಿ. ಇದ್ರ ಪ್ರಕಾರ ನೋಡಕ್ಕಾದ್ರೆ ಸ್ನೇಹಿತರೆ ತುಂಬಾನೇ ಒಂದು ಇಷ್ಟವಾದಂತ ಒಂದು ಫೋಟೋ ನನಗೆ ವೈರಲ್ ಆಯ್ತು. ಇದು ಪ್ರೇಮ್ ಮತ್ತೆ ಪ್ರೇಮ್ ಸರ್ ಆಗಿರ್ಬೋದು, ಧ್ರುವ ಸರ್ಜಾ ಸರ್ ಆಗಿರ್ಬೋದು, ಮತ್ತೆ ಸುದೀಪ್ ಸರ್ ಆಗಿರ್ಬೋದು. ಇವ್ರಿಷ್ಟು ಮೂವರು ಕಲ್ತ್ಕೊಂಡು ಒಂದು ಸೆಟ್ ನಲ್ಲಿ, ಅದು ಕೆಡಿ ಸೆಟ್ ನಲ್ಲಿ ಹೈದರಾಬಾದ್ ನಲ್ಲಿ ಒಂದು ಮೀಟ್ ಆಗ್ತಾರೆ. ಅಲ್ಲಿ ಈ ಸೆಟ್ ನಲ್ಲಿ ಸುದೀಪ್ ಸರ್ ಭಾಗವಹಿಸ್ತಾರೆ ಅಂದಾಗ ನಮ್ಗೆ ಅರ್ಥ ಆಗಿದ್ದೆ ಅಂದ್ರೆ ಸುದೀಪ್ ಸರ್ ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಈ ಸಿನಿಮಾದಲ್ಲೇ ಸುದೀಪ್ ಸರ್ ಮಾಡ್ತಾರ ಒಂದು ಗಾಸಿಪ್ಸ್ ಈಗಾಗ್ಲೇ ಗಾಂಧಿನಗರದಲ್ಲಿ ಓಡಾಡ್ತಿತ್ತು. ಬಟ್ 100% ಗ್ಯಾರಂಟಿನೇ ಇಲ್ವೋ ನನಗೂ ಇನ್ನು ಕನ್ಫರ್ಮ್ ಮಾಡಿಲ್ಲ. ಒಂದು ಟ್ರೈಲರ್ ಬಂದ್ಮೇಲೆ ಗೊತ್ತಾಗ್ಬೋದು. ಮತ್ತೆ ಕೆಲವೊಂದು ಪಾತ್ರದ ಬಗ್ಗೆ ಅವ್ರು ಏನೇನ್ ಹೇಳ್ತಾರೆ ಅಂತಾನು ಗೊತ್ತಿಲ್ಲ ಸ್ನೇಹಿತರೆ. ನೋಡೋಣ. ಸಿನಿಮಾ ಅಂತೂ ಮೋಸ್ಟ್ ವೇಟೆಡ್. ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಸ್ನೇಹಿತರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾ ಅಂದ್ಮೇಲೆ ನಾನ್ ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಅದು ಯಾವ ಹೀರೋ ಬಗ್ಗೆ ಅಥವಾ ಯಾವ ಹೀರೋಯಿನ್ ಬಗ್ಗೆ ಯಾರ್ಯಾರೆಲ್ಲ ಮಾಡಿದ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ಲೇಬೇಕಾಗಿ ಬಂದಿದ್ದೀವಿ ಸ್ನೇಹಿತರೆ.
ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಸ್ನೇಹಿತರೆ. ಎಲ್ಲರಿಗೂ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಯಾವ್ದಾರ ಹೊಸ ಅಪ್ಡೇಟ್ ಇದ್ರೆ ಸ್ನೇಹಿತರೆ ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ. ಎಲ್ಲರಿಗೂ ಕೂಡ ಶುಭ ಸಂಜೆ. ಹಾಗೇನೆ ಹಂಗೆ ಹೋಗ್ಬಿಡಿ, ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.